ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶ್ರೀ ನಾಗಮುನೀಶ್ವರ ಸ್ವಾಮಿ ದೇವಾಲಯ ಸರ್ವೆ ನಂಬರ್ 66/2 ರಾಜೀವ್ ಗಾಂಧಿ ನಗರ, ಲಗ್ಗೆರೆ, ಬೆಂಗಳೂರು. ಶ್ರೀ ನಾಗಮುನೀಶ್ವರ ಸ್ವಾಮಿ, ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಶ್ರೀ ನಾಗದೇವತೆಗಳ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ ವರ್ಷಗಳು 1945ಕ್ಕೆ ಸರಿಯಾಗಿ ಶ್ರೀ ಶುಭಕೃತ್ ನಾಮ ಸಂವತ್ಸರ ಉತ್ತರಾಯಣಿ ಪುಷ್ಯಮಾಸ ಕೃಷ್ಣ ಪಕ್ಷ ಪೂರ್ವಾಷಾಢ ನಕ್ಷತ್ರ ದ್ವಾದಶಿ ಬುಧವಾರ ದಿನಾಂಕ 7/2/2024ಕ್ಕೆ ಬೆಳಿಗ್ಗೆ ಶುಭ ಲಗ್ನದಲ್ಲಿ ಮಹಾಗಣಪತಿ ಪೂಜೆ, ಮಹಾಸಂಕಲ್ಪ, ಕಲಾವೃದ್ಧಿ, ಶ್ರೀ ದೇವರಿಗೆ ವಿಶೇಷ ಪೂಜೆ, ಶ್ರೀ ಗಣಪತಿ, ಶ್ರೀ ಚೌಡೇಶ್ವರಿ ದೇವಿ ಮೂಲಮಂತ್ರ, ಶ್ರೀ ನಾಗಮುನೀಶ್ವರ ಸ್ವಾಮಿ ಮೂಲಮಂತ್ರ, ಶ್ರೀ ನಾಗದೇವತೆಗಳ ಮೂಲಮಂತ್ರ, ಹೋಮ, ಮಹಾಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ತದನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ಚೌಡಿಕಲ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ಭಕ್ತರು ಮನೋಕಾಮನೆಗಳನ್ನ ಕೇಳಿಕೊಂಡು ಅದರ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡಿದಾಗ ಅವರ ಮನೋಕಾಮನೆಗಳು ಸಿದ್ಧಿ ಆಗುವುದಾದರೆ ಅದು ಫಲ ಪ್ರದಕ್ಷಿಣೆಯಲ್ಲಿ ಅವರಿಗೆ ಹಸ್ತವನ್ನು ಕೊಡ್ತದೆ. ಶ್ರೀ ನಾಗಮುನೀಶ್ವರ ಸ್ವಾಮಿ, ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಶ್ರೀ ನಾಗ ಪ್ರತಿಷ್ಠಾಪನೆಯನ್ನ ಸಂಕಲ್ಪಿಸಲಾಗಿತ್ತು. ರಾಜೀವ್ ಗಾಂಧಿ ನಗರ, ಲಗ್ಗೆರೆಯ ಎಲ್ಲಾ ಭಕ್ತವೃಂದದವರು, ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ಹಾಗೂ ಶ್ರೀ ದೇವಿಯ ಕೃಪೆಗೆ ಪಾತ್ರರಾದರು. ಈ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ಎಂ ಶಿವಕುಮಾರ್, ಅರ್ಚಕರಾದ ಶ್ರೀ ಬಸವರಾಜು ಶಾಸ್ತ್ರಿ, ಶ್ರೀ ರುದ್ರೇಶ್ ಶಾಸ್ತ್ರಿ ಮತ್ತು ಪೂಜಾ ಕಾರ್ಯಕ್ರಮದ ಆಗಮಿಕರಾಗಿ ಶ್ರೀ ಅಕ್ಷಯ ಭಟ್ಟರು ಮತ್ತು ತಂಡದವರು ಆಗಮಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು. और नंबर ದೇವ್ರ ಸೇವೆದಲ್ವಾ? ಅಕ್ಕ ಅಕ್ಕ
ಸೈಡಲ್ಲಿ ಹೇಳ್ಕೊ. ಏನು ಕೇಳ್ಕೊಂಡಿದ್ರಿ, ಏನು ಅದ್ರದ್ದು ವಿಶೇಷತೆ ಹೇಳ್ಬೇಕು? ವಿಶೇಷತೆ ಅಂದರೆ ಇದು ನನ್ನ ಮಗನಿಗೆಲ್ಲ ಒಳ್ಳೆಯದಾಗಲಿ, ಬಿಸ್ನೆಸ್ದೆಲ್ಲ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೆ. ಎಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದು ಹೋದ್ಮೇಲೆ ನನಗೆ ತುಂಬ ಚೆನ್ನಾಗಿ ಎಲ್ಲ ಒಳ್ಳೇದಾಗಿದೆ. ಈಗ ಅದು ತಿರುಗಿದ್ರೆ ನಿಮಗೆ ಸಕ್ಸಸ್ ಆಗುತ್ತೆ ಅಂತಲ್ಲ? ಇದು ನಮಗೆ ನಾನು ಏನು ಕೇಳ್ಕೊತೀನಿ, ನಮ್ಮ ಬಲಗಡೆ ತಿರುಗಲಿಂದ ನಾನು ಕೇಳ್ಕೊತೀನಿ, ಆಗ ಆಗಿದೆ ನನಗೆ. ಕೆಲವೊಂದು ಟೈಮ್ ನಮಗೆ ಏನೂ ಆಗಲ್ಲ ಅಂದಾಗ ಅದು ಎಡಗಡೆ ತಿರುಗಿದೆ, ಅದು ಆವಾಗ ಆಗಿಲ್ಲ ಅದು ಕೆಲಸ ನನಗೆ. ಇದು ಬಲಗಡೆ ತಿರುಗಿದಾಗ ನನಗೆ ಆಗಿದೆ ಕೆಲಸ. ಶ್ರೀ ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೆ ಯೋಗೀಶ್ವರಾಯ ಧೀಮಹೆ ತನ್ನೋ ನಾಗಮುನೀಶ್ವರ ಸ್ವಾಮಿ ದೇವತಾ ಪ್ರಚೋದಯಾತು. ಈ ಒಂದು ಕ್ಷೇತ್ರದಲ್ಲಿ ಇತಿಹಾಸವುಳ್ಳಂತಹ ಶ್ರೀ ನಾಗಮುನೀಶ್ವರ ಸ್ವಾಮಿಯವರು ಸ್ಥಾಪನೆಗೊಂಡಿದ್ದು, ಈ ಕ್ಷೇತ್ರಕ್ಕೆ ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು ಇಲ್ಲಿನ ನಾಗ ಸಾನ್ನಿಧ್ಯ. ಈ ನಾಗ ಸಂಚಾರಣೆಯಿಂದ ಈ ಕ್ಷೇತ್ರಕ್ಕೆ ನೂರಾರು ವರ್ಷಗಳ ಕಾಲ ಇತಿಹಾಸವೂ ಕೂಡ ಇದ್ದು, ಈ ಒಂದು ದೇವಸ್ಥಾನ ಅಭಿವೃದ್ಧಿಗಾಗಿ ಈ ಒಂದು ಎಲ್ಲ ಸದ್ಭಕ್ತ ಮಹಾಶಯರ ಆಶಯದೊಂದಿಗೆ ಈ ಒಂದು ನಗರದಂತಹ ಶಾಸಕರಾದಂತಹ ಮುನಿರತ್ನ ಅವರ ಸಹಾಯದಿಂದ ಸ್ವಾಮಿಯವರಿಗೆ ಒಂದು ನೂತನವಾದ ದೇವಾಲಯವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯ ನಿರ್ಮಾಣವಾಗಿ 4 ವರ್ಷಗಳು ತುಂಬಿ ಇವತ್ತಿನ ದಿವಸ ಕ್ಷೇತ್ರದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯವನ್ನು ಕೂಡ ಇವತ್ತು ನಾವು ನೆರವೇರಿಸಿದ್ದೀವಿ. ಸದ್ಭಕ್ತ ಮಹಾಶಯರಿಗೆ ಅನ್ನದಾನದ ಕಾರ್ಯವನ್ನು ಕೂಡ ಇವತ್ತು ಈ ದೇವಸ್ಥಾನದ ವತಿಯಿಂದ ಮಾಡಲಾಗ್ತಾ ಇದೆ. ಹಾಗೆ ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಒಂದು ಸ್ವಾಮಿಯ ಸನ್ನಿಧಾನದಲ್ಲಿ ನಾಗ ಸಾನ್ನಿಧ್ಯ ಇರೋದ್ರಿಂದ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಮನೋಕಾಮನೆಗಳು ಸಿದ್ಧಿ ಆಗ್ತಾ ಇದ್ದಾವೆ. ಆ ಕಾಮನೆಗಳು ಸಿದ್ಧಿ ಆದ್ಮೇಲೆ ಭಕ್ತರು ಇಲ್ಲಿಗೆ ಬಂದು ಏನನ್ನ ಅರಕೆ ಸೇವೆಗಳನ್ನ ಕಟ್ಕೊಂಡು ಹೋಗಿರ್ತಾರೋ ಆ ಅರಕೆ ಸೇವೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಬಂದು ಸಲ್ಲಿಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ಆ ದೇವಿ ಚೌಡೇಶ್ವರಿ ದೇವಿಯ ಒಂದು ಸಾನ್ನಿಧ್ಯ ಇರುವುದರಿಂದ ಆ ತಾಯಿಯ ಅನುಗ್ರಹದಿಂದ ಇಲ್ಲಿರ್ತಕ್ಕಂತಹ ಒಂದು ಕಲ್ಲು ಏನಿದೆ, ಈ ಚೌಡೇಶ್ವರಿ ದೇವಿಯವರ ಒಂದು ಚೌಡಿ ಕಲ್ಲು ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ಭಕ್ತರು ಮನೋಕಾಮನೆಗಳನ್ನ ಕೇಳಿಕೊಂಡು ಅದರ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆಯನ್ನ ಮಾಡಿದಾಗ ಅವರ ಮನೋಕಾಮನೆಗಳು ಸಿದ್ಧಿ ಆಗುವುದಾದರೆ ಅದು ಬಲ ಪ್ರದಕ್ಷಿಣೆಯಲ್ಲಿ ಅವರಿಗೆ ಆ ಹಸ್ತವನ್ನು ಕೊಡ್ತದೆ. ಹಾಗೆ ಅವರ ಕಾಮನೆಗಳು ಏನಾದರೂ ಸಿದ್ಧಿ ಆಗೋದಿಲ್ಲ, ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂದ್ರೆ ಅದು ಎಡ ಪ್ರದಕ್ಷಿಣೆಯನ್ನ ಮಾಡ್ತದೆ. ಹಾಗೆ ಈ ದೈವವನ್ನ ನಂಬಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ಸದ್ಭಕ್ತ ಮಹಾಶಯರಿಗೆ ಒಳ್ಳೇದಾಗ್ತಾ ಬರ್ತಾ ಇದೆ. ಈ ಕ್ಷೇತ್ರವನ್ನ ಮುಂದೆ ಇನ್ನು ದಿನೇ ದಿನೇ ಅಭಿವೃದ್ಧಿಯನ್ನ ಮಾಡ್ತಾ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಭಕ್ತರುಗಳು ಬರ್ತಕ್ಕಂತಹ ಸಂಖ್ಯೆ ಹೆಚ್ಚಾಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಪ್ರಧಾನ ಅರ್ಚಕರು ನಮ್ಮ ಅಣ್ಣವರಾದಂತಹ ಬಸವರಾಜ್ ಶಾಸ್ತ್ರಿಗಳು, ಹಾಗೆ ನಮ್ಮ ಹೆಸರು ಮೋಹನ್ ಕುಮಾರ್ ಶಾಸ್ತ್ರಿಗಳು ಅಂತ ಹೇಳಿ ಎಲ್ಲ ನಮ್ಮ ಅರ್ಚಕರ ವೃಂದದವರು ಸೇರಿ ಈ ಭಗವಂತನ ಸೇವೆಯನ್ನ ಇವತ್ತು ನಾವು ಸಾನ್ನಿಧ್ಯದಲ್ಲಿ ಮಾಡಿದ್ದೀವಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಲೋಕವನ್ನ ಕಾಪಾಡಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ಇಲ್ಲಿ ಸುಮಾರು 150 ವರ್ಷಗಳ ದೇವಸ್ಥಾನ ಇತ್ತು. ಚಿಕ್ಕದಾಗಿ ನಮ್ಮ ತಂದೆ ಮತ್ತು ತಾತವರು ಮಾಡ್ತಾ ಇದ್ದಂಥ ದೇವಸ್ಥಾನ ಇದೇನು ಸುಮಾರು 4 ವರ್ಷದಿಂದ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಈ ಜೀರ್ಣೋದ್ಧಾರಕ್ಕೆ ಸನ್ಮಾನ್ಯ ಶಾಸಕರಾದ ಮುನಿರತ್ನಣ್ಣನವರು ಅತಿ ಹೆಚ್ಚು ಹಣವನ್ನು ಕೊಟ್ಟು ಇವತ್ತು ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ. ಮೊದಲು ನಮಗೆ ಇಲ್ಲಿ ಈ ಥರ ಅಂತ ಗೊತ್ತಿರಲಿಲ್ಲ. ಅದು ಇಲ್ಲಿ ಬಂದಮೇಲೆ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಮತ್ತು ನನ್ನ ಮಗನಿಗೆ ನನಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಿದೆ. ಬಿಸ್ನೆಸ್ಸಲ್ಲಾಗಲಿ ಎಲ್ಲ ರೀತಿಯಲ್ಲೂ ದೇವರು ಕೈ ಹಿಡಿದಿದ್ದಾನೆ. ಎಲ್ಲ ಒಳ್ಳೆಯದಾಗಿದೆ ನಮಗೆ. ಏನಾಗಿದೆ? ಅವನಿಗೆ ಇದು ಬಿಸ್ನೆಸ್ ಮಾಡ್ತಾ ಇದ್ದ ಅವನಿಗೆ ಬಿಸ್ನೆಸ್ಸಲ್ಲೂ ಚೆನ್ನಾಗಾಗಿದೆ ಈಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ್ ಅಂತ ಅಂದ್ಬಿಟ್ಟು ನಾನು ಹಾಸನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಕೆಲಸ ಆಗಲಿ ಅಂತ ಅಂದ್ಕೊಂಡು ನನ್ನ ಜಾಬ್ ಸಿಗಲಿ ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದು ಕೇಳ್ಕೊಂಡಿದ್ದೆ. ಅದಾಗಿ ನನಗೆ 15 ದಿವಸಕ್ಕೆ ನನಗೆ ಕೆಲಸ ಸಿಕ್ಕಿದೆ. ಹಾಗೆ ನನ್ನ ಜೊತೆ ಕೆಲಸದ ಜೊತೆಗೇನು ನಾನು ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ. ನನಗೆ ಬೆಂಗಳೂರು ಹೊಸ್ತು ನನಗೆ. ಹಾಗಾಗಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಇಲ್ಲಿ ಬಂದು ನಾನು ಅಪ್ನೆ ತೊಗೊಂಡು ಹೋಗಿದ್ದೀನಿ. ಅದಕ್ಕೆ ಹೋಗಿ ನನಗೆ ಮತ್ತೆ ಒಂದು ವಾರದೊಳಗಡೆ ನನಗೆ ಅದಕ್ಕೆ ಇವಾಗೆಲ್ಲ ಪ್ರಮೋಷನ್ಸ್ ಎಲ್ಲ ಬರ್ತಾ ಇದೆ. ಮುಂದೆ ನನಗೆ ಇನ್ನೂ ಒಳ್ಳೆಯದಾಗುತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚೌಡಿ ಕಲ್ಲು ಅಂತ ಇದೆ.
ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಾನು ಒಂದು 8 ತಿಂಗಳಾಯಿತು. 8 ತಿಂಗಳಲ್ಲಿ ಒಂದು 10-15 ಜನಕ್ಕೆ ಒಳ್ಳೆಯದಾಗಿದೆ. ಏನೇನು ಆಗಿದೆ? ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು? ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲ ಅಂತ ಬಂದು ಇಲ್ಲಿ ಕೇಳ್ಕೊಂಡ್ರು. ಅವರಿಗೆ ಏನಾಗಿದೆ ಆಗಲ್ಲ ಅಂತ ಬಲಕ್ಕೆ ಹುಷಾರಾಗುತ್ತೆ ಅಂತಂದರೆ ಇಲ್ಲಿ ಬಂದು ಹುಷಾರಾಗುತ್ತೆ ಅಂದರೆ ಬಲಕ್ಕೆ ಕೊಡು, ಇಲ್ಲ ಅಂದರೆ ಎದಕ್ಕೆ ಕೊಡು ಅಂತ ಕೇಳಿದ್ರು. ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಇಲ್ಲಿ ಬಂದು ಕೇಳ್ಕೊಂಡಾಗ ನಾನು ಇದೀನಿ ಮಾಡಿಕೊಡ್ತೀನಿ ಅಂತೇಳಿ ಬಲಕ್ಕೆ ಕೊಟ್ಟಾಗ ಅವ್ರು ಆಟೋದಲ್ಲಿ ಕರ್ಕೊಬಂದು ಇಲ್ಲಿ ಮಲಗಿಸ್ಕೊಂಡಿದ್ರು. ಸ್ವಾಮಿ ತೀರ್ಥ ಹಾಕಿ ಪ್ರಸಾದ ಹಾಕಿ ತಕ್ಷಣ ಎದ್ದು ಕೂತ್ಕೊಂಡು ಮಾತಾಡಿ ಅಂಥದ್ದು ತುಂಬ ಒಳ್ಳೆಯದಾಗಿದೆ. ಆಮೇಲೆ ಕೆಲವರಿಗೆ ಮನೆಯಲ್ಲಿ ಜಮೀನು ಮನೆ ಕಟ್ಟೋಕ್ಕೆ ಸೈಟ್ ತಗೊಳಕ್ಕೆ ಅಂತ ಬಂದು ತಕ್ಕಳಲ್ಲಾಯಿತು. ಇದೇ ಎದುರುಗಡೆ ಸ್ವಾಮಿ ಎದುರುಗಡೆ ಇಲ್ಲಿ ಬಂದು ಕೇಳ್ಕೊಂಡು ಆಮೇಲೆ ಯಂತ್ರ ಎಲ್ಲ ಮಾಡಿಕೊಟ್ಟು ಸ್ವಾಮಿಯಿಂದ ಬರ್ದು ಕೊಟ್ಮೇಲೆ ಕರೆಕ್ಟಾಗಿದ್ದೆ. ತುಂಬ ಜನ ಬರ್ತಾಯಿದ್ದಾರೆ. ಅವ್ರು ಇವತ್ತಿನ್ನೂ ಬರಬೇಕು, ಬಂದಿಲ್ಲ. ಸ್ವಲ್ಪ ಸೈಡ್ ಕೊಡುತ್ತಂದೆ ಬೇಗ ನಾವು ದೇವಸ್ಥಾನ ಉದ್ಘಾಟನೆ ಆದಾಗಿಂದ ಇಲ್ಲಿವರೆಗೂ ಕೂಡ ಬರ್ತಾ ಇದ್ವಿ. ದೇವಸ್ಥಾನ ಬಂದು ನಾವು ಇದು 4ನೇ ವರ್ಷದ ವಾರ್ಷಿಕೋತ್ಸವ ಕೂಡ ನಡೀತದೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಇದು ಬಂದಂಥ ಭಕ್ತಾದಿಗಳು ಕೂಡ ಪ್ರತಿ ದಿವಸ ಒಳಿತನೇ ಕಾಣ್ತಾ ಇದ್ದಾರೆ. ಹಾಗಾಗಿ ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಇದು ಯಾವುದೇ ಒಂದು ಅಕ್ಕೆ ಉಟ್ಕೊಂಡು ಬೇಡುತ್ತಾ ಬಂದರೆ ತಾಯಿ ಚೌಡೇಶ್ವರಿ ಹಾಗೂ ನಾಗಮುನೇಶ್ವರ ದೇವತೆಗಳು ಅವ್ರು ಒಳ್ಳೆಯದಾಗುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬೆಳಗಿನ ಅನ್ನದಾಸೋಹ ನಡೀತಾ ಇದೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬರೋರಿದ್ದಾರೆ. ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಈ 4ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಕೂಡ ಶುಭ ಹಾರೈಕೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.